ಸಮಸ್ತ ಕರ್ನಾಟಕ ಜನತೆಗೆ ನನ್ನ ಮನಃಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ಉದಯ್ ರಾಮಕೃಷ್ಣ ರಘುವೀರ್ ಮಠ್ ಮಾತಾಡ್ತಾ ಇರೋದು. ನಾನು ಮೂಲತಃ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕು ಕಿಲ್ಲಾತೊರಗಲ್ ಗ್ರಾಮದವರು. ನಮ್ಮ ತಂದೆಯವರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬಾದಾಮಿಯಲ್ಲಿ ನೌಕರಿ ಪ್ರಾರಂಭಿಸಿ ಅಲ್ಲೇ ಅಪಾಯಿಂಟ್ಮೆಂಟ್ ಆಗಿ ಅಲ್ಲೇ ರಿಟೈರ್ಮೆಂಟ್ ಆದರು. ಹೀಗಾಗಿ ನಾನು ಬಾದಾಮಿ ಗ್ರಾಮದವನೇ ಆಗಿದ್ದೇನೆ. ಮತ್ತು ನನ್ನ ಎಲ್ಲ ಸಮಸ್ತ ಗೆಳೆಯರ ಸಹಕಾರದಿಂದ ನಾನು ಬ್ರಹ್ಮಚೈತನ್ಯ ಫೈನಾನ್ಸ್ ಕಾರ್ಪೊರೇಷನ್ ಮುತ್ತಲಗಿರಿ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ ಅನೇಕ ಬಡ ಕುಟುಂಬಗಳಿಗೆ ಆರ್ಥಿಕವಾಗಿ ಸಹಕಾರ ಕೊಟ್ಟಿದ್ದೇನೆ. ಮತ್ತು ನಾನು ವೃತ್ತಿಯಲ್ಲಿ ಜ್ಯೋತಿಷಿ ಹಾಗೂ ವೈದ್ಯಕೀಯ ಮಾಡುತ್ತೇನೆ. ಬಾದಾಮಿಯ ಬ್ಯಾಂಕ್ ಕಾಲನಿಯಲ್ಲಿರುವ ಶ್ರೀ ಶಕ್ತಿ ಹನುಮಾನ್ ದೇವರ ಪೂಜೆಯನ್ನು ಸಹ ನಾನು ಮಾಡುತ್ತೇನೆ. ಹಾಗೂ ಸುಮಾರು ವರ್ಷಗಳ ಹಿಂದೆ ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡು ಈಶ್ವರಪ್ಪ, ಯಡಿಯೂರಪ್ಪ ಅಂಥ ಪ್ರಮುಖಗಳಿಗೆ ಆ ಸಮಯದಲ್ಲಿ ಗೆಳೆಯರಿಂದ ಅವರಿಗೆ ವಂತಿಕೆಯನ್ನು ಕೂಡಿಸಿ ಅಲ್ಲಿಂದ ಅವರನ್ನು ಭಾಷಣ ಮಾಡಲು ಬಾದಾಮಿಗೆ ಕರೆಸುತ್ತಿದ್ದೆವು. ಅದೆಲ್ಲ ಈಗ ಮರೆತು ಹೋದ ಘಟನೆ. ಆದರೆ ಈಗ ಸಮಸ್ತ ಜನತೆಯ ಹಾಗೂ ಬಾದಾಮಿ ನಗರದ ಎಲ್ಲ ಗೆಳೆಯರ ಆಶೀರ್ವಾದ ಮತ್ತು ಪ್ರೀತಿಪೂರ್ವಕವಾಗಿ ನನ್ನನ್ನು ನೋಡಿಕೊಂಡು ಜ್ಯೋತಿಷಿಯಾಗಿ ನನ್ನನ್ನು ಹೆಚ್ಚು ಗುರುತಿಸುತ್ತಾರೆ. ನಾನು ಹೇಳಿದ್ದನ್ನು ಸರಿಯಾಗಿ ಜನರು ತಿಳಿದುಕೊಂಡು ಸುಮಾರು ಎಷ್ಟೋ ಕುಟುಂಬಗಳು ಹಾದಿಗೆ ಹತ್ತಿವೆ. ಮತ್ತು ನಮಗೆ ಚೈತನ್ಯಾಶ್ರಮ, ರಾಯರ ಹೆಬ್ಬಳ್ಳಿ, ಧಾರವಾಡದ ಗುರುಗಳ ಅನುಗ್ರಹ ಆಶೀರ್ವಾದದಿಂದ ನಾವು ಹೇಳಿದ ವಾಕ್ಯಗಳು ಚಾಚೂ ತಪ್ಪದೆ ಜನರಿಗೆ ಮನಸ್ಸಿಗೆ ಬರುತ್ತವೆ. ಹೀಗಾಗಿ ನಾನು ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು, ಬ್ರಹ್ಮಚೈತನ್ಯರು ಹಾಗೂ ಶ್ರೀ ದತ್ತಾತ್ರೇಯ ಅವಧೂತರಲ್ಲಿ ಮನಃಪೂರ್ವಕವಾಗಿ ನಮಸ್ಕಾರವನ್ನು ಮಾಡುತ್ತೇನೆ. ಸರ್, ನಿಮ್ಮ ಸಮಾಜ ಸೇವೆ ತುಂಬ ಅಮೂಲ್ಯವಾದದ್ದು, ದೇಶಕ್ಕೆ ಒಂದು ಕೊಡುಗೆ ಅಂತ ಹೇಳ್ಬೋದು. ನೀವು ಈ ಸಮಾಜ ಸೇವೆ ಮಾಡೋಕ್ಕೆ ಎಷ್ಟು ವರ್ಷದಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಾ ಸರ್? ಸುಮಾರು 30 ವರ್ಷದಿಂದ ಪ್ರಾರಂಭ ಮಾಡಿದ್ದೀನಿ ಸರ್. ಕಷ್ಟ ಅನ್ನೋದು ನನಗೆ ಬಹಳ ಬಂದಿದೆ ಸರ್. ಅದರಲ್ಲಿ ನನ್ನ ಹೆಂಡತಿ ಬಹಳ ಧೈರ್ಯದಿಂದ ಎದುರಿಸಿ ನನಗೆ ಒಂದು ಧೈರ್ಯ ಕೊಟ್ಟಿದ್ದಾಳೆ. ಆಮೇಲೆ ನಾನು ನಂಬಿದಂಥ ದೇವರು ನನ್ನನ್ನು ಕೈ ಬಿಟ್ಟಿಲ್ಲ. ನನ್ನನ್ನು ಹಾದಿಗೆಚ್ಚಿದ್ದೇ ಭಗವಂತ ಎನ್ನೋದು ಹೇಳಲು ಅತಿಶಯೋಕ್ತಿ ಅನ್ನಲ್ಲ. ಮತ್ತು ನನಗೆ ನಮ್ಮ ಜಾತಿಯ ಬಂಧುಗಳಿಗಿಂತ ಇತರ ಜಾತಿಯವರು ನನಗೆ ಕಾಪಾಡಿದ್ದಾರೆ, ಎಲ್ಲವನ್ನೂ ಕೊಟ್ಟು. ಹೀಗಾಗಿ ಎಲ್ಲ ಸಮಾಜದವರಿಗೂ ನಾನು ಚಿರಋಣಿ. ಪರಿಶ್ರಮ ನನಗೆ ದೈವದತ್ತವಾದ ಕೊಡುಗೆ. ಅದು ನಮ್ಮ ತಂದೆ ತಾಯಿ ಆಶೀರ್ವಾದ ಮುಖ್ಯವಾಗಿ. ಅವರಿಂದಲೇ ನಾನು ಪ್ರೇರೇಪಿಸಲ್ಪಟ್ಟು, ನಮ್ಮ ತಂದೆಯವರು ಸಮಾಜ ಸೇವಕರೇ, ಅವರು ಬ್ಯಾಂಕ್ ನೌಕರರಾದರೂ ಜ್ಯೋತಿಷಿ ಹೇಳುತ್ತಿದ್ದರು ಹಾಗೂ ಉತ್ತಮ ಸಮಾಜ ಸೇವೆ ಮಾಡುತ್ತಿದ್ದರು. ಅವರಿಂದ ಪ್ರೇರೇಪಿತನಾಗಿ ನಾನು ಸಮಾಜ ಸೇವೆಗೆ ಬಂದದ್ದು. ಘಟನೆಗಳು ಸಾಕಷ್ಟಿವೆ, ಅವು ಹೇಳ್ತಾ ಕೂತರೆ ಸಮಯ ಸಾಲುವುದಿಲ್ಲ. ಆದರೆ ಧೈರ್ಯ ಮತ್ತು ಶ್ರದ್ಧಾಭಕ್ತಿಯಿಂದ ನಾನು ಕೆಲಸ ಮಾಡಿದ್ದೇ ನನಗೆ ಪ್ರೇರೇಪಣೆ. ಸರ್, ಒಳ್ಳೆಯನ ಆಗಬೇಕಾದ್ರೆ ಮೊದಲು ಒಳ್ಳೆಯ ಗೆಳೆಯರನ್ನು ಹೊಂದಬೇಕು. ಒಳ್ಳೆಯ ಗೆಳೆಯರಿದ್ದರೆ ದಾರಿ ಸುಲಭವಾಗಿ ಸಿಗುತ್ತದೆ. ಮತ್ತು ಹೆಚ್ಚು ಕಡಿಮೆ ಆಧ್ಯಾತ್ಮದಲ್ಲಿ ಒಲವು ತೋರಿದರೆ ನಮಗೆ ಎಲ್ಲವೂ ಸುಗಮವಾಗುತ್ತದೆ ಅನ್ನೋ ನನ್ನ ಅಭಿಪ್ರಾಯ. ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ಒಂದು ಮಾತಿದೆ. ನಾವು ಎಲ್ಲರನ್ನೂ ಒಳ್ಳೆಯ ದೃಷ್ಟಿಯಿಂದ ನೋಡ್ತೀವಿ, ಅದೇ ನಮಗೆ ಮೂಲ ಪ್ರೇರೇಪಣೆ. ಸರ್, ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ವಿಚಾರ ಇದೆ. ಅದು ನನ್ನ ಕೆಲವು ಮಿತ್ರರಿಂದ ಕೈಗೂಡುತ್ತವನ್ನೋ ಭರವಸೆಯೂ ಇದೆ. ಕೆಲವೇ ದಿನಗಳಲ್ಲಿ ಇನ್ನೂ ಕೆಲವು ಕಾರ್ಯಕ್ರಮವನ್ನು ಹಾಕಿಕೊಂಡು ಎಲ್ಲ ಜನರಿಗೂ ಅನುಕೂಲ ಆಗುವಂತೆ ಕೆಲವೊಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳುತ್ತೇವೆ. ಎಲ್ಲ ಜನರಿಗೂ ಒಂದೇ ವಿನಂತಿ, ಚಟಗಳನ್ನು ಬಿಡಿರಿ. ಯಾವುದೇ ಚಟಕ್ಕೆ ದಾಸೋಹರಾಗಬೇಡಿ. ಆದಷ್ಟು ನಿಮ್ಮ ಮನೆ ದೇವರನ್ನು, ನಿಮ್ಮ ಗುರುದೇವರುಗಳನ್ನು ಪೂಜಿಸಿ ಮತ್ತು ಸನ್ಮಾರ್ಗದಲ್ಲಿ ನಡೆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಇದು ನನ್ನ ಮನೋಭಾವನೆ. 100ಕ್ಕೆ 100 ಆಗ್ತದೆ ಸರ್. ಚಟನೇ ಹಾದಿ ಬಿಡಿಸೋದು ಜನರನ್ನು, ಯಾವುದೇ ಚಟ ಇರಲಿಲ್ಲ. ಅದು ತಪ್ಪು ಸರ್. ಮನುಷ್ಯರಿಂದನೇ ಎಲ್ಲ ಸೃಷ್ಟಿಯಾಗಿದೆ. ನಾವು ಭಗವಂತನ ಮೇಲೆ ಭಾರ ಹಾಕಿ ಕೆಲಸ ಮಾಡಿದಾಗ ನಮಗೆ ಮನುಷ್ಯತ್ವ ಬರುತ್ತದೆ. ಮನುಷ್ಯನನ್ನೇ ಕೊಂದರೆ ಜೀವನದಲ್ಲಿ ಉಳಿಗಾಲವಿಲ್ಲ. ಹೀಗಾಗಿ ಮನುಷ್ಯನನ್ನು ಪ್ರೀತಿಸಬೇಕೇ ಹೊರತು ದ್ವೇಷಿಸಬಾರದು. ಇದನ್ನು ರಾಜಕಾರಣಿಗಳು ಮೊದಲು ಸರಿಪಡಿಸಿಕೊಳ್ಳಬೇಕು. ಜನಕ್ಕಿಂತಲೂ ದೇಶವನ್ನು ಹಾಳು ಮಾಡೋರೇ ನಮ್ಮ ರಾಜಕಾರಣಿಗಳಿದ್ದಾರೆ. ರಾಜಕಾರಣಿಗಳು ಬದಲಾದಲ್ಲಿ ದೇಶ ಸುಧಾರಿಸಬಹುದು ಎನ್ನುವ ನನ್ನ ಅಭಿಪ್ರಾಯ. ನೋಡಿರಿ, ಆಧ್ಯಾತ್ಮದತ್ತ ಸಾಗಿದರೆ ಬದಲಾವಣೆ ಆಗುವುದು ನಿಶ್ಚಿತ. ಎಲ್ಲ ಯುವಕರಾಗಲಿ ಯುವತಿಯರಾಗಲಿ ಆಧ್ಯಾತ್ಮದತ್ತ ಒಲವು ತೋರಿಸಬೇಕು. ಅಂದಾಗ ಮಾತ್ರ ಬದಲಾವಣೆ ಸಾಧ್ಯ. ಪ್ರಥಮವಾಗಿ ಕೆಳಮಟ್ಟದ ಜನರನ್ನು ಗುರುತಿಸುವುದೇ ನನ್ನ ಕೆಲಸವಾಗುತ್ತದೆ. ಕೆಳಮಟ್ಟದ ಜನರನ್ನು ಗುರುತಿಸಿ ಅವರಿಗೆ ಎಲ್ಲ ಸೌಕರ್ಯಗಳನ್ನು ಕೊಡಿಸುವುದು ನನ್ನ ಉದ್ದೇಶ.
ರಾಜಕೀಯದಿಂದ ಬಹು ದೂರ ಹೋಗಿದ್ದೇವೆ ಸರ್. ರಾಜಕಾರಣ ಹದಗೆಟ್ಟಿದೆ, ರಾಜಕಾರಣಿಗಳು ಸರಿಯಾಗಿಲ್ಲ. ಒಳ್ಳೆಯವರಿಗೆ ರಾಜಕಾರಣ ಈಗ ಈ ಕಾಲಮಾನದಲ್ಲಿ ಒಪ್ಪುವುದಿಲ್ಲ ಸರ್. ಸಜ್ಜನರೆಲ್ಲೂ ರಾಜಕಾರಣದ ಇಲ್ಲೇ ಇಲ್ಲ. ಈಗ ನಾಯಕತ್ವ ತೆಗೆದುಕೊಳ್ಳೋದಿಲ್ಲ ಸರ್. ನಾವು ಉಪನಾಯಕರಾಗೇ ಇರುತ್ತೇವೆ, ಜನಸಾಮಾನ್ಯರಾಗೇ ಇರುತ್ತೇವೆ. ನನ್ನ ಕರ್ನಾಟಕ ಜನತೆಗೆ ನಮಸ್ಕಾರ. ನಾನು ಪ್ರಸನ್ನ ಅಂತ. ಇಲ್ಲಿರ್ತಕ್ಕಂಥ ಉದಯ ರಘುವೀರ್ ಅವರು ನಮ್ಮ ಆತ್ಮೀಯ ಮಿತ್ರರು. ಇವ್ರನ್ನು ಇವತ್ತು ನಮ್ಮ ಬದಾಮಿ ಮೂಲಕ ಬದಾಮಿಯವರು 20 ವರ್ಷಗಳ ಹಿಂದಿನಿಂದ ನಮಗೆ ಇವರಿಗೆ ಸಂಬಂಧ ಇದೆ. ಇವರು ತಮ್ಮ ಆಧ್ಯಾತ್ಮಿಕರಾಗಲಿ ಅಥವಾ ಜ್ಯೋತಿಷ್ಯದಿಂದಾಗಲಿ ಅಥವಾ ಯಾರಿಗೆ ಬಡವರಿಗೆ ಕೆಲವೊಂದು ಕೆಳಮಟ್ಟದವರಿಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಮತ್ತು ಇವರಲ್ಲಿ ಬರ್ತಕ್ಕಂಥ ಜನಗಳಿಗೆ ಇವತ್ತು ನಾವು ಇವ್ರನ್ನು ಸಾಕಷ್ಟು ನೋಡ್ತಾ ಇದ್ದೇವೆ. ಇವತ್ತಿನ ಇವ್ರ ಆಫೀಸ್ಗೆ ಹೋಗ್ತಿರ್ತೀವಿ, ಅಲ್ಲಿ ಸಾಕಷ್ಟು ಫೋನ್ ಅಮೇರಿಕಾದಿಂದ ಸ್ವಿಟ್ಜರ್ಲೆಂಡ್ ಫೋನ್ ಬರ್ತಾವೆ. ಇವರಿಗೆ ನಾ ಜ್ಯೋತಿಷ ಕೇಳಿಕೆ ಒಳ್ಳೆ ಸಂಖ್ಯಾಶಾಸ್ತ್ರಜ್ಞರು ಕೂಡ ಹೌದು. ಒಳ್ಳೆ ಸಂಖ್ಯೆಗಳನ್ನು ತೆಗೆದು ಇವ್ರು ಹೇಳ್ತಾ ಇರ್ತಾರೆ. ಅವರು ಹೊಳ್ಳಿ ಇವರಿಗೂ ಕೂಡ ತಮ್ಮ ಒಳ್ಳೆ ಚಿರಋಣಿ ಕೂಡ ತಿಳಿಸ್ತಾ ಇರ್ತಾರೆ. ಮೊಬೈಲ್ನಲ್ಲಿ ವಾಟ್ಸಪ್ ಸಾಕಷ್ಟು ನೋಡಿದ್ದೇವೆ ಇವ್ರನ್ನ. ಇವರಂತ ಮಾಡುವ ಕಾರ್ಯಕ್ಷೇತ್ರಗಳು ಸಾಕಷ್ಟು ಬಡ ಮಕ್ಕಳಿಗೆ ಆಯಿತು ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಮತ್ತು ಕೆಲವೊಂದು ಈ ಸಂಸ್ಥೆಗಳಂತಿರ್ತೀವಿ, ಆ ಸಂಸ್ಥೆಗಳು ಸಾಕಷ್ಟು ಇವರಿಗೆ ಏನಂತಂದ್ರೆ ಸಾಕಷ್ಟು ಇವರಿಗೆ ಇವು ಕೂಡ ಬಂದಿವೆ, ಪ್ರಶಸ್ತಿಗಳು ಕೂಡ ಬಂದಿವೆ. ಇವ್ರನ್ನು ತುಂಬ ಒಂದು ಫೈನಾನ್ಸ್ ರೀತಿಯಿಂದ ಆಯಿತು. ಇವರು ಸಾಕಷ್ಟು ಹಿಂದುಗಡೆ ಕೆಲವೊಬ್ಬರ ಜೊತೆಯಲ್ಲಿ ಫೈನಾನ್ಸ್ ಮಾಡಿ ಕೈ ಕೂಡ ಸುಟ್ಟುಕೊಂಡದ್ದು ನೋಡಿದ್ದೇವೆ. ಕೈ ಸುಟ್ಟುಕೊಂಡು ಇವರು ಹೊರಗೆ ಹಾಕಿದ್ದು ಈಗ ಸ್ವಲ್ಪ ತಮ್ಮದೇ ಆದಂಥ ಒಂದು ಗುತ್ತಲಿಗಿರಿ ಒಂದು ಗ್ರಾಮದಲ್ಲಿ ನಡೆಸಿ ಸಾಕಷ್ಟು ಜನರು ಕೂಡ ಇವತ್ತು ಸಹಾಯ ಮಾಡ್ತಾ ಇದ್ದಾರೆ. ಈ ಬದಾಮಿ ಸಮಸ್ಯೆ, ಬದಾಮಿ ಜನರಿಗೆ ಒಂದು ಹೆಮ್ಮೆಯ ವಿಷಯ. ಈ ನಮ್ಮ ಆತ್ಮೀಯರು ಕೂಡ ಆಗಿರ್ತಕ್ಕಂಥ ಒಳ್ಳೆಯ ಒಂದು ಹೆಮ್ಮೆಯ ವಿಷಯ ಇದು. ನನ್ನ ನಮಸ್ಕಾರ ಸರ್.